ಕಸದ ಆಳುಗಳು ಇವತ್ತು ಬಂದೇ ಇಲ್ಲ. ಲಕ್ಕಿಯಾಗಿ ಹೇಳಿನಿ, ಒಂದು 7-8 ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಕಸ ತೆಗೆಸೋ ಗೊಂಜಾಳದಾಗತ್ತ. ಒಬ್ಬರು ಕಾಣವರಲ್ಲ, ಏನೋ ಅವನ ಲಕ್ಕೆ ನಿಂತಿ ಕಣ್ಣ ಮುಗಿಲೆ ಭಾಳ ಚಂದದಳ. ಆಕೆಗೆ ಸೀರಿದು ಬಂಗಾರದು ಆಸೆ ಹಚ್ಚಿ ಲಕ್ಕೆ ಇಲ್ಲದಾಗ ಆಕೆ ನನ್ನ ಕೈವಶ ತಗೋಕಬೇಕು. ಮಗ ನೀರು ಬಿಟ್ಟ ನಾನು ನೋಡ್ತಾನೆ ಕಡೆ ಮುಂದೆ. ಒಟ್ಟು ಬಾಂದಿರು ತಡಾನ ಭಾಳ ತಾಯಿ ಮಾತು ಬಡ ಬಡ ತೆಗಿ ನೋಡಿ ನಡಿ. ನಮ್ಮ ಕೈಯಾಗಿಂದ ಇರ್ತೈತೆ ಕಸ. ನಡಿ. ನನ್ನ ಗಂಡ ನಿನ್ನ ಚಂಚನಾಗ ಹೇಳಿದ ಬಾಂಧುಳಿ ಯವ್ವ ಈಕೆ ಹೆಣ ಎತ್ತಡಿ ಯವ್ವ ಮನ್ಯಾಗೂ ಹಂಗ ಇಲ್ಲಿ ಹಂಗ ಈಕೆ ಸಂಬಂಧ ಸಾಕಾಗೈತೆ ನನಗೆ. ಬರಾಬರ ಬಾರ ಯವ್ವ ಬರ್ತನ ಗಪ್ಪ ಯವ್ವ. ಅಲ್ಲಿ ಕಂಡಪಟ್ಟಿ ಒಡ್ಡೈತಿ ಏರಿ ಬರಾಗಿ ಎದಿಗೆ ಬರತೈತಿ ಹೆಂಗೆ ಇರುದು ಪಗಾರ ಕರೆಕ್ಟ್ ಕೊಡತ್ತೀವು. ಈಗ ತಡ ಮಾಡಿ ಹೋದ್ರ ಅವ್ರ್ಯಾಕ ಕರೆಕ್ಟ್ ಕೊಡ್ತಾರ. 50 ರೂಪಾಯಿ ಕಡಿಮೆ ಕೊಡ್ತಾರ ನೋಡಿ ಹೆಂಗ್ ಮಾಡುದು. ಹಿಂದ್ ನೋಡಂಗಿಲ್ಲ ಹೊಳಿ ಪಿಸಿ ಪಿಸಿ ಹೋಗುದು ಒಂದ ಕಲ್ತದಿಲ್ಲ. ಬಿದ್ದೀನಿ ಅಂದ್ರ ಅಲ್ಲಿ ಮತ್ತ ನನ್ ಗಾಂಡಿ ನೀವ್ವಾ ಗೌಡ್ರಲ್ಲಿ ದುಡಿತೈತಿ ನೋಡುವ. ಒಟ್ಟು ಮನಿಗೆ ಬರಂಗ ನೆಟ್ಟಗ ಒಟ್ಟು ರಾತ್ರಿ ಕರೆಂಟ್ ಇರ್ತಾವತ್ತ, ನೀರ್ ಹಾಸುದತ್ತ, ಮತ್ ಹಗಲೊತ್ತ ದನಗಳಿಗೆ ಮೇವ್ ಮಾಡುದು, ಹೆಣ್ಕಾಸು ಮಾಡುದು, ಮತ್ತ ಅವ್ದು ಊಟ ಅದು ಹೆಂಗ ಅಲ್ಲೇ ಎಲ್ಲ ಗೌಡ್ರಲ್ಲೇ. ಅದಕ್ಕ ಬರಂಗಿಲ್ಲ. ಮತ್ತ ಹಾಟಿಗೆ ಊಟ ಹಾಕಾರಲ್ಲ, ದುಡಿತಾನು ಹಾಟಿಗೆ ಊಟ ಮಾಡ್ತಾನು ದುಡಿತಾನು. ಈಗ ಬ್ಯಾಸಿಗೆ ಬಂದತಿ ಸರಿಯಾಗಿ ಕರೆಂಟ್ ಇಲ್ಲ, ಕಣ್ಣಿಗೆ ನಿದ್ದಿಲ್ಲ, ಒಟ್ಟು ರಾತ್ರಿ ಹಗಲಿ ದುಡಿದ ನೋಡ್ ಯವ್ವ. ಈ ಬ್ಯಾಸಿಗೆ ದಿನದಾಗ ಕರೆಂಟ್ ಭಾಳ ಕಾಡ್ತಾವ. ಮತ್ತ ಅಯ್ಯವ್ವ ಮಂಜವ್ವ ಸೌಡನ ಸಿಗಂಗಿಲ್ಲ ಒಟ್ಟ. ಆಳುಗಳು ಕರ್ಕೊಂಡ ದೌಡ್ ಬಾ ಅಂತ ಹೇಳ್ಕೇರಂತ ಹೇಳೇನಿ. ಹೆಂಗ್ ಸಂತ್ರು ಒಟ್ಟ ಇನ್ನ ಬರಾಕ ತಯಾರಿಲ್ಲ ನೋಡು ಒಟ್ಟ. ಅಲ್ಲ ಗೌಡ್ರು ಬಂದ್ರೆ ಗೌಡ್ರಿಗೆ ಏನು ಹೇಳ್ಬೇಕು ನಾನು? ಬರೀ ಎಲ್ಲರ ಕಡೆ ಬೇಸ್ಕೊಳ್ದಾಗೈತಿ ನಾನು ದಗದ. ಒಟ್ಟು ಹೆಂಗಸಿಗೆ ಅದಕ್ಕೂ ಒಟ್ಟ ಒಂದು ಸ್ವಲ್ಪ ಬುದ್ಧಿ ಇಲ್ಲ ಆಗೈತಿ. ಒಟ್ಟು ನಾ ಆಳು ತೊಗೊಂಬಂದ್ರೆ ತಂಪತ್ನಾಗ ದಡ ಕೆಲಸ ಹಾಕಾವು. 6 ತಾಸಿಗೆ ಬರೋದು, ದಡಗನ ಬಿಟ್ಟು ಹೋಗೋದು, ದಗದ ಕಂಡು ಬರಂಗಿಲ್ಲ ಬಿಡಂಗಿಲ್ಲ. ಒಟ್ಟು ಬರೇ ಏನು ಗೌಡ್ರಿಗೆ ನಾ ಬರೇ ಚೀ ಅನ್ಸ್ಕೊಳ್ಳೋ ದಗದಾಗೈತಿ ನನಗೆ. ಸಾಕಾಗೈತಿ ಇವತ್ತು ಕಾಲಾಗ ಏನು ಮಾಡಬೇಕು ತಿಳಿವಲ್ದು. ಒಟ್ಟು ನಾಟಿ ಕಸ್ಕೊಳ್ಳೋರಿ ಒಂದು ಭಾಳ ಬಂದಾವು. ಒಟ್ಟು ನೀರು ಹಾಸೋದು ಸರಿಯಾಗಿ ಮೊದಲ ಬ್ಯಾಸಿಗೆ ಐತಿ, ನೀರು ಒಂದು ಹಾಯ್ವಲ್ದು. ಮೊದಲ ಗೌಡ್ರು ನನ್ನ ಹೆಸರು ಮೇಲೆ ಒಂದು ಸೌಂಡ್ ಬೇಯಕ್ಕೆ ಹಚ್ಚಾರ. ನನ್ನಂತರು ಬೇಸ್ಕೊಂಡು ನಾನು ಜಲಮಂತರು ಸಾಕಾಗಿ ಹೋಗೈತಿ. ಒಟ್ಟು ಗೋಳ್ ಹಾಕಿ ಟೈಮರಿ ಏಟಾಗೈತಿ. ಈಗ ಬರೋ ಟೈಮ್ ನಿಮ್ಮ ತಗದಕ್ಕ ಮಾಲಕ್ ಕೇಳ್ರಿ ಏನು ಹೇಳಿಲ್ಲ ಮಾಲಕ್. ಹೆಂಗಪ್ಪ ನಿಮ್ಗೇನು ವಿಚಾರದ ಹೋಯ್ತಿಲ್ಲ, ದೌಡ್ ಬರ್ರಿ ಅಂತ ಹೇಳ್ಕೇರಿಂದ ಹೇಳೇನು ತಗದಕ್ಕ. ಮನಿ ಬಿಟ್ಟೇನು ಬರಬಾರ್ದು ಅನ್ನಿಸ್ತೈತಿ. ಸುಮ್ಮ ಅನ್ಕೋತ ಬರ್ರಿ ಎಲ್ಲೇ ಆಸೆ ಹೊಚ್ಕೊಂಡ. ಇಲ್ಲ ಮಾಲಕರ ಕಡೆ ಬೇಸ್ಕೊಳ್ದ್ರೆ ಉಳಿತೈತಿ ನಮಗ. ಏನ್ರಿ ಬಂದೇವ್ರಿ ಇವ್ವ ನಿನ್ನ ಸಂಬಂಧ ನೋಡಿದ್ದೆ ಅದ ನನ್ನ ಗಂಡನ ಕೈಲಿ ಬೇಸ್ಕೊಳಂಗಾತ. ಅಣ್ಣ ನಾ ಹಾಕಿದೆ ಅಂತ ತಪ್ಪಿಲ್ಲ, ನಂದ ತಪ್ಪಪ್ಪ. ನಿಂದ ನೀರ ತಡ ಮಾಡಿಬಿಟ್ಟ, ಅದಕ್ಕೆ ತಡ ಆತನ ಬೇಯ್ಬೇಡ ಮಂಜಾವನ. ಬರ್ತೀವಿ, ನಮ್ಮ ಕೈಯನ್ ಕಸ ಆಯ್ತು, ಬಡ ತೆಗಿತೀವ. ಅಲ್ಲಿ ತಡ ಮಾಡಿ ಬಂದ್ರ ಬರೋರ್ಯಾಕ ಬಿಡ್ಕರೆ. ಗೌಡ್ರು ಒಂದು 10-12 ಆಳು ತಗೊಂಡ್ ಬಾ ಅಂತ ಹೇಳಿದ್ರು ಕಸಕ್ಕೆ. ಕಂಡಪಟ್ಟಿ ಕಸ ಬಂದೈತಿ. ಮತ್ತೆ ಇವ್ರು ಬಂದಾರ ಯಾವಾಗ ತೆಗ್ಯಾವ್ರಿ ಎಲ್ಲ ಕಸ ನೀವನ್ನ? ಅಲೋ ಮಾರಯ್ಯ, 10-12 ಆಳು ಹೇಳಿರತ್ತಿ ಗೌಡ್ರ. ಈಗ ಎಲ್ಲಿ ಆಳು ಸಿಗ್ತಾವು? ಹರ್ಯಾಗ್ಯದ ಎಲ್ಲಾರ ಮನಿ ಅಡ್ಡಾಡಿರ ಇಟ್ಟೋತಾತ ಕಸಕ್ ಬರೋದು. ದ್ರಾಕ್ಷಿ ಕಟ್ ಮಾಡೋದು, ಅರ್ಶಿನ ಮುರಿದು 300 ರೂಪಾಯಿ ಪಗಾರತ್ತ. ಹೋಗ್ಯಾರ ಅವ್ರು. 200ದಾಗ ಯಾರು ಬರ್ತಾರು? ಎಲ್ಲಿ ತೆಗಿದೈತಿ ಹೇಳ್ರಿ, ತೆಗಿತೀವ್. ಕಸ ಎಲ್ಲಿ ತೆಗಿದೈತಿರ್ಲ? ಇದ ಹೊಲ್ದಾಗ ಕಸ ತೆಗಿದೈತಿ. ಗಾವಂಗಿ ಮುಂಬಿಡ್ದ ದಬಾಸಿ ತಕ್ಕೋತ ಹೋರಿ. 6 ತಾಸು ಮಾತಾಡ್ಕೊತ ಕುಂಡ್ರು ಬೇಡ್ರಿ. ಇನ್ನ ಕಾರಣ ಗೌಡ್ರು ಬರ್ಗುಡ್ದ ಒಟ್ಟು ಹೊಲ್ದಾಗ ಕಸ ಒಟ್ಟು ತೆಗದಾರ ನಂಗೆ ಕಾಣ್ಬೇಕ. ಈಗ ಹೇಳ್ತೀನಿ, ಏನಿದ್ರ ಬಾಯ್ ಕ್ವಾಟಿಂದಾಗಿರ ಒಡದ್ ಹೋಗ್ಯತ್ ನೋಡಿ. ಅವ್ವ ಏನ್ ವಟ ಹತ್ತದ ಏನೇನ ತೆಗೀರಿ. ನಾನ್ ನಿಮ್ಗ್ ಒಟ ಹತ್ತನ. ಗೌಡ್ರು ಬಂದಲ್ಲಿ ನನಗ್ ಒಟ ಅಲ್ಲ, ಬೇಯ್ತಾರ ಅವ್ರು ನಮ್ಮನ್ನ. ತೆಗೀರಿ ಬರ ಎದಕ್ ಬಿಪಿ ಏರ್ಸ್ಕೊಳತ್ತೇರಿ? ತೆಗೀರಿ, ಸಾಲ ಹಿಡ್ದ ತೆಗೀರಿ. ನಾನು 2 ಸಾಲ ತೆಗಿತೀನಿ, ನೀವು 2 ಸಾಲ ತೆಗದ ದಬಾಸಿ ತೆಗೀರಿ. ಯಾರು ಗೊಂಜಾಳದಾಗ? ಅವ್ವ
ತೆಗ್ಯಾಕ ಬಂದಾರ್ರಿ. ನಾನು ಹೆಂಡತಿ ಮುಂದೆ ಒಂದು ಆಳ ಬಂದೈತ್ರಿ, ಕಸ ತೆಗ್ಯಾಕತ್ಯಾರ್ರಿ. ಲಕ್ಕಪ್ಪ ನೀನ್ ಹೆಂಡ್ತಿ ಬಂದಾಳು ಅಲ್ಲಪ್ಪ, ಅಕ್ಕಿನೂ ಕಸ ತೆಗ್ಯಾಕ ಬಂದಾಳ. ನೀನ್ ಹೆಂಡ್ತಿನ ನೋಡಿಲ್ಲ, ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ. ಏ ಅವ್ವಾರ ಬಂದಾರ, ಬಾರ್ಲಿ ಇಲ್ಲಿ. ಅವ್ವಾರ ಬಂದಾರ, ಬಾ ಆಟ. ನಮಸ್ಕಾರ ಅವಾರ. ನಾನಾಡ್ರಿವ ಇವ್ರ ಹೆಂಡ್ತ್ರಿ, ಕಸಕ್ ಹೇಳಿರಿ ಬಂದೀವ್ರಿ. ಚಂದದಾಳಪ್ಪ ಲಕ್ಕಪ್ಪ ನಿನ್ ಹೆಂಡ್ತಿ. ಲಕ್ಕಪ್ಪ ಊಟ ಮಾಡ್ರಿ. ನೋಡಪ್ಪ ಮನೆ ಕಡೆ ಕರ್ಕೊಂಬ. ಮಧ್ಯಾಹ್ನದಾಗ ಮೊಸರ ಮಜ್ಜಿಗೆ ಎಲ್ಲ ಮಾಡಿರ್ತಾನ. ಬಿಸಿ ಬಿಸಿ ರೋಟಿ ಇರ್ತಾವು, ಊಟ ಮಾಡ್ಕೊಂಡ ದಗದ ಮಾಡಾಕಿತ್ರಿ. ಹಾ, ನಾ ದಂಡಿ ಹೊಲಕ್ಕೆ ಹೋಗಿ ಬರ್ತಾನ. ತಂಗಿ, ಗೌಡ್ರ ಮನ್ಯಾಗ ಗಟ್ಟಿ ಮೊಸರ ಮಜ್ಜಿಗೆ ಇರ್ತೈತಿ. ಅದನ್ನ ಕುಡಿದ್ರ ಹೊಟ್ಟೆ ಕಲ್ಲು ಹಾಕಿದಂಗ ನೋಡ್. ಮದ್ದಿನ ಊಟಕ್ಕೆ ಆ ಕಡೆ ಹೋಗು ನಡಿ. ಗೌಡ್ರು ಚಲೋ ಮನುಷ್ಯರ ಕಾಣ್ತಾರವಾ. ಮತ್ ಗೌಡ್ತಾರು ಚಲೋದಾರಲ್ಲ, ಮಧ್ಯಾಹ್ನ ಊಟಕ್ರಿ ಹೋಗಿತ್ರಿ. ಮೊದಲ ಬರ ಕಸ ತೆಗಿರಿ. ಗೌಡ್ರು ಬಂದ್ ಕಸ ಎಡ್ ತೆಗದಾರ ಅಂತ ಕೇಳ್ರಿ, ಏನ್ ಹೇಳ್ತೀರಿ? ಬರಾಬರ ತೆಗಿತು ಹೇಳ್ರಿ. ತೆಗಿರಿ. ಹೇಳಿ ಸಾಕಾಗೈತಿ ನಿಮ್ ಕಾಲಾಗ. ನಮಗಂತ್ರು ಬಿಡ ತಂಗಿ. ನಮಸ್ಕಾರ ಗೌಡ್ರಿ. ಗೌರವ ಈ ಕಡೆಯಲ್ಲಿ ಹೊಂಟ್ರಿ? ಗೊಂಜಾಳದಾಗ ಕಸ ತೆಗಾತಿದೀವ್ರಿ. ಗೌಡ್ ತೆರ ಬಂದಿರ್ರಿ. ಊಟಕ್ಕೆ ಆ ಕಡೆ ಬರ್ರಿ ಅಂತ ಹೇಳಿದಾರಿ. ಊಟಕ್ಕೆ ಹೋಗ್ತೀವ್ರಿ ಮನಿಗ್ರಿ. ಊಟಕ್ಕೆ ಹೊಂಟ್ರಿ? ಹೋಗಿ ಬರ್ರಿ. ನಡಿವ ಮುಂದಾಕ. ಯಾವಕ್ಕಿ? ಗೌರವ ಬಾಯ್ಲಿ, ಬಾಯ್ಲಿ. ಏನ್ರಿಪ್ಪ? ನೀನು ಜೋಡಿ ಬಂದಾಳ, ಯಾರಕ್ಕಿ? ನನ್ ಜೋಡಿ ಬಂದೈಕ್ರಿ ಅಪ್ಪ. ಗೌಡ್ರ ಆಕಿ ಲಗಪ್ಪ ನಾನು ಹೇತ್ರಿ. ಅನ್ಕೊಂಡಿನ ಈಕಿ ಲಕ್ಕ್ಯನ ಹಿಂತಿನಾಗ ಇರ್ಬೇಕಂತ. ನೋಡು ಗೌರವ, ಹೇಳ್ರಿ ಅಪ್ಪ. ಹೆದ್ರಾಕ್ ಹೋಗ್ಬೇಡ. ಹ್ಞೂನ್ರಿ. ಲಕ್ಕ್ಯಾಗೂ ಹೇಳಬೇಡ. ಹೇಳಂಗಿಲ್ರಿ. ನಾ ಹೇಳಿದಂಗ ನೀ ಕೇಳಿದೆ ಅಂದ್ರ ಕೈ ತುಂಬ ರೊಕ್ಕ ಕೊಡ್ತಾನ, ಕಳು ತುಂಬ ಬಂಗಾರ ಕೊಡ್ತಾನ. ಹ್ಞೂನ್ರಿಪ್ಪ. ಲೆಕ್ಕನ ಎಂತೀನಿ ಹೆಂಗಾರೆ ಮಾಡಿ ನನಗೆ ಹೂ ಅನಸು. ಯಪ್ಪ ಲಕ್ಕಪ್ಪ ನೀವು ಮನೆ ಆಳ್ ಮನುಷ್ಯ ರೀ. ಗೌರವ ಆಳು ಮನುಷ್ಯ ಮಗ ಅಂತ ಮಮ್ಮಕಾರ ತೋರಿಸತ್ತು ಆದ್ರೆ ನಮಗೆ ಯಾವಾಗ ಸುಖ ಸಿಗಬೇಕ? ಎಟ್ಟಿದ್ರು ದುಡಿ ಆಳ. ನಾ ಹೇಳ್ದಂಗೆ ಕೇಳಿದ್ರ ನಿನ್ನ ಬದಕ ಬಂಗಾರ ಆಕತಿ. ಏನು ಹೇಳ್ತೆ? ಊಟ ಮಾಡಿಸಿ ಕರ್ಕೊಂಡು ಬಾಕಿನ ಏನು ಹೇಳ್ತೆ? ಆತ್ರಿಪ್ಪ. ನಾ ಹೇಳಿದ ವಿಷಯ ಯಾರಿಗೆ ಗೊತ್ತಾಗಬಾರ್ದ. ಇಲ್ಲಲ್ರಿ. ಅಪ್ಪಿ ತಪ್ಪಿ ನಿಮ್ಮ ಗೌಡತಿ ಮುಂದೆ ಬಾಯಿ ಬಿಟ್ಟಂದ್ರ ನಡಿದ ಬೇರೆ. ನಡಿ. ಗೌರವ ಯಾವತ್ತು ಮಾತಿಗೆ ತಪ್ಪಿ ನಡೆಯಕ್ಕಲ್ಲ. ಎಷ್ಟೋ ಕೆಲಸ ಮಾಡ್ಯಾಳ. ಇದೊಂದು ಕೆಲಸ ಮಾಡ್ಲಂದ್ರ ಈ ಸಲ ಆಕಿಗೊಂದ ಬಂಗಾರ ಬಳಿ ಮಾಡಿಸ್ಕೊಡ್ಬೇಕ. ಎಷ್ಟೋ ಸಲ ರೊಕ್ಕ ಕೊಡ್ತಾನಂದ್ರು ಕೊಟ್ಟೇ ಇಲ್ಲ. ಭಾಳ ಸತ್ ಹೆಣ್ಣು ಮಗಳ. ನಾ ಯಾರು ಕರ್ಕೊಂಬಾತನವ್ರು ಕರ್ಕೊಂಡು ಬರ್ತಾಳ. ಲಕ್ಕನ ಹಿಂತಿನ ಒಪ್ಪಿಸಿಳಂದ್ರ ಮಾಡ್ಬೇಕಿ ಬಂಗಾರ ಬಳಿ ಮಾಡಿಸೇ ಕೊಡ್ತಾನ. ಏಯ್ ಅಡಿಗೆ ಆತನ? ಒಟ್ಟು ಒಳಗೆ ಕೂತ್ರ ಹೊರಗೆ ಬರಬೇಡ. ಯಾಕ್ರಿ ಈ ಅವಸರ ಮಾಡಾಕತ್ತೀರಿ? ಅಡ್ಗೆ ಮಾಡಾಕತ್ತೀರಿ ಇದ ಇನ್ನ ಮಾಡಾಕತ್ತೀರಿ, ಇನ್ನೇನು ಮಾಡಿಲ್ಲ. ಅಲ್ರಿ ಇನ್ನೊಂದು ಇಟ ಐತಿ. ಇಟ್ಟ ಅವಸರ ಮಾಡಾಕತ್ತೀರಿ? ಟೈಮ್ ಎಟ್ಟತ್ತೀಗ? ಟೈಮ್ ಎಟ್ಟಾಗೈತ್ರಿ? ಊಟಕ್ಕೆ ಹೋಗ್ತಾರೆ ಆಗ್ಲಿಲ್ಲ. ಅವ್ರಿಗೆ ಆಳ್ಗಳಿಗೆ ಹೇಳಿ ಊಟಕ್ಕೆ ಕಡೆ ಬರತ್ ಹೇಳಿ. ಆಳುಗಳನ್ನ ಕರ್ಕೊಂಡು ಮನ್ಯಾಗ ಪಗಡಿ ಆಡು ಊಟ ಮಾಡಿಸಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ದುಡಿಲಿ ಕೇಳಿ ಬೇಡ. ಆಳು ಮಕ್ಕಳ ಕರ್ಸು ಮನಿಗೆ. ಎಂದರೆ ಬುದ್ಧಿ ಬರ್ತೈತಿ ನಿನಗ? ಯಾಕೆ ಹಿಂಗ್ ಮಾತಾಡಕತ್ತೀರಿ? ಬರ್ಬರ್ತ ನಿಮ್ಗೆ ಬ್ಯಾರೇನ ಆಗಕತ್ತೈತ್ರಿ. ಒಂದ್ ಈಟ್ ಮನ್ಯಾಗ ಕೊಂಡ್ರುವಾರಿ ಏನ್ ಮಾಡಾಕತ್ತೀರಿ ಅಂತ ಕೇಳುವಾರಿ. ಬರೀ ಹೊಲ 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 ಅಂತ ಹೊಲಕ್ಕೆ ಓಡಾಕತ್ತೀರಿ. ಏನಿಟ್ಟಾರ ಹೊಲ್ದಾಗ ಅಂತ ಗಂಟ? ಹೊಲದಾಗ ನಾ ಇಟ್ಟಿಲ್ಲ ಗಂಟ. ನಮ್ಮಪ್ಪ ನಮ್ಮ ಮುತ್ಯ ಗಂಟ ಮಾಡಿಟ್ಟು ಹೋಗ್ಯಾರ.
ಹೊಲಕ್ಕೆ ಹೋಗುದೈನ ಪ್ಯಾಟಿ ಪ್ಯಾಟಿ ತಿರ್ಗಾಡಕ್ ಹೋಗತ್ತೇನ ಹೊಲದಾಗ ದುಡಿದ್ರನ ಬರುದ್ಲ. ಹೌದ್ರಿ, ನನಗೂ ಗೊತ್ತೈತಿ ಹೊಲದಾಗ ದುಡಿದ್ರನ ಬರ್ತೈತಿ. ಎಷ್ಟು ದಿವ್ಸ ದುಡಿತಿದ್ದಿಲ್ಲೇನ? ಆಗ ದುಡಿದ್ ಬೇರೆ, ಈಗ ದುಡಿದ್ ಬೇರೆ ಅನ್ರಿ. ಒಂದು ತಾಸು ನನ್ನ ಜೋಡಿ ಮಾತಾಡಂಗಿಲ್ಲ, ಯಾಕ ಅಂತ ಕೇಳಂಗಿಲ್ಲ. ಏನಾರ ಕೇಳಂಗಿಲ್ಲ, ಏನಾರ ಹೇಳೋದು. ಮೊದಲ ಗಂಡಗೆ ಅಡಿಗೆ ಮಾಡಿ ಹೊಟ್ಟೆ ಸರಿಯಾಗಿ ಊಟ ಹಾಕೋದ್ ಕರ್ಕೋ, ಅದಕ್ಕೆ ಹೆಂಡತಿ ಅಂತ. ಊಟ ಹಾಕಕ್ ನಾ ಏನು ಅಲ್ಲ ಅನ್ನಂಗಿಲ್ಲ. ಹೊಟ್ಟೆ ತುಂಬ ಊಟ ಹಾಕ್ತನು, ಊಟ ಮಾಡಿ ಮಲ್ಕೋರ್ ಮಂಚದ ಮ್ಯಾಲ. ಹೊಲದಾಗ ಗವಗ ಮಾಡತ್ತೇವ ಆಳ್ಗಳು. ಅದ್ ಯಾವಾಗ 6 ತಾಸಿಗಿಲ್ಲ, 6 ತಾಸಿಗೆ ಊಟ ಮಾಡಿ ಮಲ್ಕೊಂಡ್ರ ಹೊಲ್ದಾಗ ಬೆಳಿ ಬರ್ತೈತೆ. ಅಡಿಗೆ ಮಾಡಿದ್ ನೀನ ಊಟ ಮಾಡ. ಇಲ್ರಿ, ಯಾಕೋ ನಿಮ್ಮದು ಬ್ಯಾರೆನ ವರ್ತನೆ ಬ್ಯಾರೆ ಆಗೈತಿ. ಹೇಳಿದಕ್ಕೆ ಕೇಳ. ಹೆಂಡತಿ ಅಡಿಗೆ ಮಾಡೋದು ಕಲ್ಕೋ, ಓಣಿಗೆ ಬಂದು ಜಗಳ ಮಾಡೋದು ಕಲ್ಕೋಬೇಡ. ಅಂದ್ರೆ ನಾನು ಅಡಿಗೆನ ಮಾಡಕ್ ಬರಂಗಿಲ್ಲ ಅಂದ್ರೆ? ಇಷ್ಟು ದಿವಸ ನನ್ನ ಚಿನ್ನ ಇಷ್ಟು ಸಿವೆ ಐತಿ, ಅಷ್ಟು ಸಿವೆ ಐತಿ ಅಂತಿದ್ರಲ್ಲ, ಈಗ ನಾನು ಅಡಿಗೆ ನಿಮಗ ರುಚಿ ಹೋಗಾಕತ್ತೈತೇನ? ಬಾಯಿ ರುಚಿ ಹಾಕೋತ್ರಿ. ಹೇಳಿದನ್ನ ಹೇಳಿ ಬೇಡ. ಹೌದು, ಊಟ ಮಾಡಿ ನೀನ ಮಾಡ್ಕೊಂಡು ಬರ್ರಿ, ಊಟ ಮಾಡ್ಬೇಡಿ. ಅಲ್ಲ, ಏನಾಗೈತಿ ಇವ್ರಿಗೆ? ಈ ಕಡೆ ಬ್ಯಾರೇನು ನಡ್ಸ್ಯಾರ ಅವ್ರು. ಏನ್ ಮಾಡ್ತಾರೋ ಏನಿಲ್ಲ ನನಗೆ ಒಂದು ಗೊತ್ತಾಗೋದಾಗೈತಿ. ಆಗ ನೋಡಿದ್ರ ಮನೆ ಬಿಟ್ಟು ಒಂದು ಅರ್ಧ ತಾಸು ಇರ್ತಿದ್ದಿಲ್ಲ. ನಾವು ಹೊರಗೆ ಬಂದ್ರೆ ಒದರ್ತಿದ್ರು, ಒಳಗೆ ಬಂದ್ರೆ ಒದರ್ತಿದ್ರು. ಆದ್ರೆ ಈಗ ಬರೀ ಹೊಲ ಹಣ್ಣಾಕತ್ಯಾರ. ಮನ್ಯಾಗ ಏನ್ ತೆದಾಳು, ಏನ್ ಮಾಡಾಕತ್ಯಾಳ ಅನ್ನೋದು ಒಂದೀಟು ವಿಚಾರ ಗೊತ್ತಿಲ್ಲ. ಈಗ ಊಟ ಮಾಡಂದ್ರೆ ಹಂಗ ಸಿಟಿಗೆ ಹೋಗ್ಯಾರ. ಸಿಟಿಗೆ ಹೋದ್ರ ಇನ್ನು ಹಂಗ ಬಿಟ್ಟನಂದ್ರ ಒಂದ್ ಮಾತು ಜಗಳ ತೆಗಿತಾರ. ಬೇಡ, ಹೋಗಿ ರಮೇಶಿ ಊಟಕ್ಕೆ ಕರ್ಕೊಂಡ್ ಬರ್ತಾನ. ಅಲ್ಲ, ನಾ ಅನ್ಕೊಂಡಿದ್ದೆ ಬ್ಯಾರಿ, ಇವತ್ತಿಲ್ಲಿ ನಡ್ಯಾಕತ್ತಿದ್ದೆ ಬ್ಯಾರಿ. ನನ್ನ ಹೆಂಡತಿ ಯಾಕೋ ನನ್ನ ಮ್ಯಾಲ ಅನುಮಾನ ಪಡ್ಯಾಕತ್ತಾಳ. ಇದು ಸಂಶಯ ಆಕಿಗೆ ಗೊತ್ತಾಗೋಕ್ಕಿಂತ ಮೊದಲ ನಾ ಅನ್ಕೊಂಡ ಕೆಲಸ ಇವತ್ತು ಮಾಡಕ ಬೇಕ. ಲಕ್ಕ್ಯಾನ ಇವತ್ತು ಬ್ಯಾರೆ ಕಡೆ ಕಳಿಸಿ ಲಕ್ಕ್ಯಾನ ಹಿಂತಿನ ನಾ ಅನುಭವಿಸಕ ಬೇಕಿವತ್ತು. ಲಕ್ಕ್ಯ, ಏ ಲಕ್ಕ್ಯ, ಏ ಲಕ್ಕ್ಯ, ಬಾಯ್. ಓರಿಯಪ್ಪ ಬಾಂಡ್ರಿ. ಏನಾತ್ರಿ ಅಪ್ಪ, ಏನಾತು? ಪ್ಯಾಟಿಗೆ ಹೋಗಿ ಗೊಬ್ಬರ ತಗೊಂಡು ಬಾ. 10 ಚೀಲ. ಅಡತಿ ಅಂಗಡಿ ತೆರೆದಿಲ್ಲ ಅಂತೇಳಿ ಹಂಗ ಬರಾಕ್ ಹೋಗಬೇಡ. 10 ಮುಣಗವಲ್ದ್ಯಾಕ ಗೊಬ್ಬರ ತಗೊಂಡ ಬರ್ಬೇಕ. ಏನ್ ಹೇಳ್ತ? ಹೋಗು. ಆಯ್ತ್ರಿ ಅಪ್ಪ, ಹೋಗಿ ಬರ್ತೀನಿ. ಗೌಡ್ರ ಕರ್ದಿರ್ಲ ನಿನ್ ಎದಕ್ಕ? ತಂಗಿ ಅವ್ರೆಲ್ಲ ಕರ್ದಿದ್ರ ನಾನು. ನೀವ್ ಹೂ ಅಂದೆ ಅಂದ್ರ ಹೇಳ್ತ ನೋಡ. ಗೌರಕ್ಕ ಹೂ ಅಣು ಅಂತದಿತ್ತಂದ್ರ ಅತನು ಮತ್ ಅಂತದ್ ಏನ್ರ ಐತಂದ್ರ ಹೆಂಗ್ ಹೂ ಅನ್ಲಿ? ಮಂಜಾಕ ನೀವು ಹೂ ಅನ್ನು ಅಂತದ ಐತಿ. ಮಂಜಾಕ ನೀವ್ ಹೂ ಅಂದೆ ಅಂದ್ರ ಎಲ್ಲ ಹೇಳ್ತ ನೋಡ್. ನಾ ಹೂ ಅತನ್ ಹೇಳ್ಯಾರ ಹೇಳ ಯವ್ವ ಅಕ್ಕ ಹೇಳ. ಮಂಜಾಕ ಗೌಡ್ರು ನಿನ್ ಮ್ಯಾಲ ಮನಸ್ಸು ಮಾಡ್ಯಾರತ್ತ. ನೀವ್ ಹೂ ಅಂದೇತಿಳಿ ನಿನ್ ಮೈ ತುಂಬ ಕೊಳ ತುಂಬ ಬಂಗಾರ ಆಕೈತಿ. ಹೂ ಅಣ್ಣ. ಗೌಡ್ರು ಹಿಂಗಂದ್ರು? ಹೂವ ಅಕ್ಕ, ಗೌರವ ಅಕ್ಕ, ಈ ಸುದ್ದಿ ನನ್ನ ಗಂಡಗ್ ಗೊತ್ತಾತಂದ್ರ ನಂದೇನು ನಿತ್ತಲೆ ಉರಿ ಹಚ್ಚಿ ಸುಟ್ಟು ಬಿಡ್ತಾನ ನನ್ನ ಗಂಡು. ಅಟ್ಟು ವಾಣ್ದಾನ ಯವ್ವ. ಬಂಗಾರ ಬೇಡ, ಸೀರೆ ಬೇಡ, ರೊಕ್ಕ ಬೇಡ ಯವ್ವ, ನಾವು ದುಡ್ಕೊಂತಿತ್ತೀವಿ ನಾವು. ಬ್ಯಾಡ ಯವ್ವ, ಇಂಥ ದಗದಾವ ಅಲ್ಲಿವ ನಾ. ಏ ಗೌರವ, ಬಾಯ್ಲೆ. ಗೌರವ, ನಾ ಹೇಳಿದ ಕೆಲಸ ಏನಾತ? ಸುದ್ದಾದ್ರ ಮತ್ತೆ ತಡ ಗೊಂಚಾಳದಾಗ ಕಸಕ್ಕೆ ಹೋರಿ. ಹ್ಞೂನ್ರಿಪ್ಪ. ನಡ್ರಿ. ಬಾ ತಂಗಿ ಕಸಕ್ಕೆ ಹೋಗೋಣ ಗೊಂಜಾದ. ನಡಿವ ಬಾ. ಒಟ್ಟು ಗೌಡ್ರ ಅಲ್ಲಿ ತೆಗೀರಿ ತೆಗೀರತ್ತಾರ. ಅಂತೂ ನಾ ಅನ್ಕೊಂಡಂಗ ಆತ. ಈ ಹೆಣ್ಣು ಇಷ್ಟು ಬೇಗ ನನಗೆ ಕೈವಶ ಆಕೈತೆ ಅಂತ ನಾ ತಿಳ್ಕೊಂಡೇ ಇದ್ದಿದ್ದಿಲ್ಲ. ಗೌರವಂಗ ಅದಾಳ ಮಾತಿನಾಗ. ಗೌರವ ಮನಸ್ಸು ಮಾಡ್ಲಂದ್ರೆ ಬೇಕಾದ ಹಕ್ಕಿನ ಹಿಡ್ಕೊಂಡು ಬರ್ತಾಳ. ಗೌಡತಿಗೆ ಅನುಮಾನ ಬರೋಕಿತ್ತ
ಮೊದಲು ನನ್ನ ಆಸೆ ತೀರಿಸ್ಕೊಳಕ ಬೇಕು. ಗೌರವ, ಲಕ್ಕಿಯ ಗೊಬ್ಬರ ತಗೊಂಡು ಬಂದನ, ನೋಡಿ ಬರ ಹೋಗ್ನಿ. ಆತ್ರಿಪ್ಪ, ನೋಡ್ಕೊಂಡ್ ಬರ್ತೇನ್ರಿ. ನೀ ಎಲ್ಲಿಗೆ ಹೊಂಟಿ? ಮತ್ ನಾ ಎಲ್ಲಿ ಕಸ ತೆಗಿಲ್ರಿ ಗೌಡ್ರ? ಕಸ ತೆಗಿದ ಗೌರವ್ ಹೇಳಿರ್ಬೇಕಿಲ್ಲ. ಹೇಳ್ಯಾರಿ, ಗೊಂಜಾಳದಾಗ ತೆಗಿದತ್ತಿರ್ಲೆ. ಅದಲ್ಲ, ಹಾ ರೀ. ಗೌರವನ ಮುಂದೆ ನಾ ಹೇಳಿದಿನ್ಲ, ರೊಕ್ಕ ಕೊಡ್ತಾನು ಬಂಗಾರ ಕೊಡ್ತಾನಂತ ಹೇಳಿಲ್ಲನ ಗೌರವ್ ನಿನಗೆ? ಹೇಳ್ಯಾಳ್ರಿ. ಮತ್ತೆ ಹೇಳಿದ್ರ ಗೌರವ ಅಕ್ಕ ಹೇಳ್ಯಾಳ ಕರೇರಿ. ಬ್ಯಾಡ್ರಿ ಅಪ್ಪ, ನಾ ಅತ್ತಿ ಮನೆ ಸೊಸಿರಿ. ನಾನು ನನ್ನ ಗಂಡ ನಿಮ್ಮಲ್ಲಿ ಹಗಲಿ ರಾತ್ರಿ ಕೆಲಸ ಮಾಡ್ತೀವ್ರಿ. ಮತ್ತು ಗೌಡ್ತಿಯವ್ರ ಎಷ್ಟು ಚಲೋ ಮನುಷ್ಯರ್ದಾರಿ. ಅಂಥ ದೇವತೆ ಅಂತ ಗೌಡ್ತಿಗೆ ಅನ್ಯಾಯ ಮಾಡ್ತೀರೇನ್ರಿ? ಬ್ಯಾಡ್ರಿ ಗೌಡ್ರ, ಇಂಥದ್ದು ಬ್ಯಾಡ್ರಿ ಅಪ್ಪ. ಗೌಡತಿಗೆ ಅನ್ಯಾಯ ಮಾಡ್ತೀವಿ, ಮೋಸ ಮಾಡ್ತೀವಿ ನನಗೆ ಹೇಳಕ್ಕೆ ಹೋಗು ಬೇಡ. ನಾ ಹೇಳ್ದಂಗೆ ಕೇಳಿದ್ರೆ ನಿನ್ನ ಬದುಕು ಬಂಗಾರ ಆಕೈತಿ, ಇಲ್ಲಿದ್ರೆ ನಿನ್ನ ಜೀವನ ಮಶ್ಯಾಣ ಆಕೈತಿ. ಬ್ಯಾಡ್ರಿ ಗೌಡ್ರ, ಇಂಥ ಕೆಲ್ಸಕ್ಕೆ ಹಾಕಬೇಡ್ರಿ. ಊರಾಗ ದೊಡ್ಡ ಗೌಡ್ರ ಮೆಂಟಾನ ಐತ್ರಿ ನಿಮ್ಮದು. ಇಂಥದ್ದು ಈಗ ದಗ್ದ ಮಾಡ್ತೀರೇನ್ರಿ? ಬ್ಯಾಡ್ರಿ ಅಪ್ಪ, ನಮ್ಗೆ ಇಂಥದ್ದು ಆಗಿ ಬರೋದಿಲ್ರಿ. ನಮ್ಮಂತ ದೊಡ್ಡ ಗೌಡ್ರ ಇಂಥ ಕೆಲಸ ಮಾಡವ್ರ. ಸುಳ್ಳ ಬಾಯಿ ಮಾಡಿ ಕಿಶಿಂದ ನಿನ್ನ ಗಂಡ ಬರ್ತಾನ, ಆಮೇಲೆ ನಿನ್ನ ಬಾಳೆ ಮಣ್ಣಾಕೈತಿ. ಸುಮ್ ಯಾರು ಇಲ್ಲ, ಬದುಕು ರೀತಿ ಕಲ್ಕೋ. ಕೈ ಬೇಡ್ರಿ ಗೌಡ್ರ, ಕೈ ಬೇಡ್ರಿ. ಗಂಡ ಬರ್ತಾನ್ರಿ, ನನ್ನ ಗಂಡನ ಒದರ್ತಾನ್ರಿ. ಇದು ನಮ್ಮ ಹೊಲ, ಇಲ್ಲಿ ನಂಬದ ಅಧಿಕಾರ. ಯಾರು ಬಾಯಿ ಮಾಡ್ರು ಕೇಳಂಗಿಲ್ಲ, ಹೊಯ್ಕೊಂಡ್ರು ಕೇಳಂಗಿಲ್ಲ. ಹೇಳ್ದಂಗೆ ಕೇಳ. ಬಿಡ್ರಿ ಗೌಡ್ರ, ನೀವ್ ಎಷ್ಟು ಚಲೋ ಮನುಷ್ಯರ ತಿಳ್ಕೊಂಡಿದ್ರಿ. ಗೊತ್ತಾಗಬಾರ್ದ, ಆಳುಗಳು ಗೊತ್ತಿಲ್ಲ ಎಷ್ಟೋ ಕೆಲಸ ಮಾಡಿ ಹ್ಞೂ ಒಂದವ್ರ ಬದುಕಿನಾಗ ಬಂಗಾರದಂಗ ಜೀವನ ಮಾಡ್ಯಾರ. ಬಾಣಿ ಕಡಿಲಿ ಬಡಿಲಿ ಆ ಮಗನ್ ನಾ ಕಡಿತೀನಿ. ತುಂಬಾ ಏನ್ ಮಾಡಕತ್ತ? ದುಡಿಯಕ್ ಬಂದ್ ಹೆಣ್ಮಕ್ಳ ಗೊಂಜಾದಾಗ ಹೇಳ್ಕೊಂಡ್ ಅಂತಾರಿ. ಏನಾಗಿತ್ರಿ ನಿಮ್ಮ ಬುದ್ಧಿಗೆ? ಏಯ್, ಯಾರು ಬಾಂದಿರಿ ನಿನ್ಗೆ? ಯಾರು ಬಾಂದಿರಿ? ನಡೆ ಮನೆಗೆ. ಹುಚ್ಚಿಗೆ ಹತ್ತೈತೇನ್ರಿ ನಿಮ್ಗ? ಮನ್ಯಾಗ ಊಟ ಮಾಡಬಾ ಅಂದ್ರ ಊಟಕ್ಕ ಜಗಳಾಡಿ ಬಂದಾರಿ. ಗಂಡ ಹಸದ್ ಹಂಗ ಹೋಗ್ಯಾನ ಅಂತೇಳಿ ಕರ್ಕೊಂಡ್ ಬರ್ಬೇಕು. ಬಂದ್ರ ಇಲ್ಲಿ ನಿಮ್ ಚಲ್ಲಾಟ್ ನಡ್ಸಿರೇನ್ರಿ? ನನಗ್ ಗೊತ್ತಿತ್ರಿ ಮಾಡಾಕತ್ತಾರ ಅಂತ ಗೊತ್ತಿತ್ರಿ ನನಗ. ಅದಕ್ಕ ಮನಿ ಅನ್ನವ್ರಿ, ಮಠ ಅನ್ನವರಿ, ಏನ್ ತಿನ್ನವರಿ. ಯಾಕ್ರಿ ನಿಮ್ಗೆ ಇಂಥ ದುರ್ಬುದ್ಧಿ ಬತ್ತು ಅಲ್ವಾ? ನಿನಗರಿ ಗೊತ್ತಾಕೈತಿಲ್ಲ? ನನಗೇನು ಗೊತ್ತಿಲ್ರಿ ಗೌಡ್ತಾರ. ಈಗ ಕಸ ತೆಗಿ ಅಂತ ಹೇಳಿ ನನ್ನ ಕೈ ಹಿಡಿದು ಜಗ್ಗ ಕಳ್ತೇರಿ. ಆಕೆ ನನ್ನ ಜೋಡಿ ಇದ್ದಾಕಿ ನನ್ನ ಗಂಟನ ನೋಡ್ ಬರೋಕತ್ ಕಳ್ಸ್ಯಾರಿ ಗೌಡ್ರ. ಯಾಕ್ರಿ ಹಿಂಗ್ಯಾಕ್ ಮಾಡಾಕತ್ತೀರಿ? ಯಾಕೆ ಮಾಡಾಕತ್ತೀರಿ ಹೇಳ್ರಿ? ಯಾಕೆ ಬಾಯಿ ಮಚ್ಕೊಂಡ್ ನಿಂತಾರಿ? ಏಯ್, ಇಳಿದೇ ಹೇಳಕ್ ಹೋಗ್ಬೇಡ ನನ್ನ ಮುಂದೆ. ಈಕಿ ಮ್ಯಾಲ ನನಗೆ ಮನಸ್ಸಿಗೈತಿ. ಎಟ್ಟಿದ್ರು ಇವ ದುಡಿಯಾಳಿನ ಹೆಂಡತಿಕ್ಕಿ. ಗೌಡ್ರಾಗಿ ನಾವು ಅನುಭವಿಸಿದ್ರಾಗ ತಪ್ಪೇನೈತಿ? ಹೆಂಡತಿ ಅದಕ್ಕೆ ನೀನು ನೋಡ್ಕೊಂಡು ಗಪ್ಪಿರ್ಬೇಕು. ಬಾಯಿ ಮುಚ್ಕೊಂಡು ಕುಂಡ್ರಿ ಅಂತಿರಲ್ಲ, ಬಾಯಿ ಮುಚ್ಕೊಂಡು ಕೂತ ಹಿಂಗ್ ಮಾಡ್ಯಾರ ನೀವು. ನೀವು ಅವನ ಆಳಂತ ತಿಳ್ಕೊಂಡ್ರಿ, ನಾನು ಅವನ ಮಗ ಅಂತ ತಿಳ್ಕೊಂಡಾನೆ. ಮಗನ ಹೆಂಡತಿ ಮಗಳ ಸಮಾನ. ಆದ್ರ ಇಂಥ ಗೌಡ್ರು ಬಂದಾಗ ದುಡಿಯಾಕ ಬಂದ್ರು, ಗೌಡ್ರು ಹಿಂಗ್ ಮಾಡ್ರಿ ಅಂತ ನಮ್ಮ ಅಣ್ತರ ಮರ್ಯಾದೆ ಕಳಿಬ್ಯಾರ. ನಿಮಗೆ ಕೈ ಮುಗಿತಾನೆ. ನಮ್ಮ ಮಾವನವರು ಮರ್ಯಾದೆಯಿಂದ ಬದುಕಿದವರು. ಅಂಥವ್ರ ಮಗ ಆಗಿ ನೀವು ಹಿಂಗ್ ಮಾಡ್ತೀರೇನ್ರಿ? ಬ್ಯಾಡ್ರಿ, ನಿಮಗೆ ಕೈ ಮುಗಿತೀನ್ರಿ, ಬ್ಯಾಡ್ರಿ. ಹೆಂಡತಿ ಅಂತ ನೀ ಆದ್ರೆ ಹೆಂಡತಿ. ಇಷ್ಟು ದಿವಸ ಬಾಳೆ ಮಾಡಿದ್ರು ಬಟ್ಟಿಯಾಗ ಮಗ ಅಲ್ಲ ಒಂದು ಹುಳ ಕೂಡ ಹುಟ್ಟಲಿಲ್ಲ. ಕಣ್ಣೀರು ಹಾಕೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲ. ನಡಿ. ಅಲ್ರಿ, ಲಕ್ಕಪ್ಪ ನಮ್ಮ ಮ್ಯಾಲ ಅಪಾರದ ಪ್ರೀತಿ ಇಟ್ಕೊಂಡನ. ಅಂಥವ್ನ ಹೆಂಡತಿಗೆ ನೀವು ಹಿಂಗೆ ಮೋಸ ಮಾಡಾಕತ್ತೀರಿ ಅಲ್ರಿ? ಇಂಥ ಕೆಲಸನ ಮಾಡಬಾರ್ದ್ರಿ ನೀವು. ಅಲ್ಲ, ಇವಳು ಒಳ್ಳೆ ಹೆಣ್ಮಗಳದಾಳ ಅಂತ ನಿಮಗೆ ಹ್ಞೂ ಅನ್ಲಿಲ್ಲ, ಬಾಯ್ ಮಾಡಾಕತ್ತೀರ. ಯಾಕಂದ್ರ ಗಂಡನ ಮ್ಯಾಗ ಅಷ್ಟು ನಂಬಿಕೆ ಇಟ್ಟಾಳಾಕಿ. ಅಂಥವ್ರಿಗೆ ಬಾಳೆದಾಗ ಬೆಂಕಿ ಹಚ್ಚಾಕತ್ತಿರಲ್ಲ. ಇದು ನಿಮಗೆ ಸರಿ ಅನ್ಸತ್ತೇನ್ರಿ? ತಂಗಿ,
ಬಾರವ್ವ, ನಂದೇನು ತಪ್ಪಿಲ್ರಿ ಗೌಡ್ತ್ಯಾರ. ನನಗೆ ಗೊತ್ತೈತೆವ, ನಿಂದೇನು ತಪ್ಪಿಲ್ಲ ನನಗೆ ಗೊತ್ತೈತಿ. ಬಾ ನಡಿಯವ್ವ. ನನ್ಗೇಂತ ಹೇಳುದ್ರಾಗ ಭಾಳ ಸತ್ಯ ಐತಿ. ನಮ್ಮಪ್ಪ ನಮ್ಮ ಮುತ್ಯ ಊರಿನ ಮಕ್ಕಳನ್ನ ತನ್ನ ಮಕ್ಕಳಂತ ತಿಳ್ಕೊಂಡ ಜೀವನ ಮಾಡಿದವ್. ಅಂಥವ್ರ ರಕ್ತದಾಗ ಹುಟ್ಟಿದವ್ ನಾನು ಕೇವಲ 3 ನಿಮಿಷದ ಕಾಮದ ಸುಖಕ್ಕಾಗಿ ಆಳ ಮಗನ ಹೆಂಡತಿನ ಮೋಹಿಸಿಬಿಟ್ಟಿ. ನಾನು ತಪ್ಪು ಮಾಡಿಬಿಟ್ಟಿ. ನಾನು ನನ್ನ ಹೆಂಡತಿ ಹೇಳೋದ್ರಾಗ 100ಕ್ಕೆ 100 ಸತ್ಯ ಐತಿ. ಇನ್ನು ಮುಂದೆ ನಾ ಯಾವತ್ತು ನಮ್ಮ ಹೊಲದಾಗ ದುಡಿಯಾಕ ಬರೋ ಹೆಣ್ಣು ಮಕ್ಕಳನ್ನ ತಂಗಿ ತಾಯಿ ಅನ್ನೋ ಮನೋಭಾವನೆ ಇಟ್ಟು ಜೀವನ ಮಾಡಬೇಕು. ಇವತ್ತಿಗೆ ಈ ಮಣ್ಣು ತಿನ್ನೋ ಕೆಲಸ ಬಿಟ್ಟು ಬಿಡ್ಬೇಕು. ನಾ ಮಾಡಿದ ತಪ್ಪು ಅಂತ ತಿಳ್ಕೊಂಡ ನನ್ನ ಹೆಂಡತಿ ತಕ್ಕ ಕ್ಷಮೆ ಕೇಳಬೇಕು. ಜೇರ್ಗಡತ ಈ ವಿಷಯ ಲಕ್ಕಗೆ ಏನಾದ್ರೂ ಗೊತ್ತಾತಂದ್ರ ಮೊದಲ ಬಡವ ರೊಚ್ಚಿಗೆದ್ದ ನಿಂತಂದ್ರ ಎದುರಿಗೆ ಬರೋ 10 ಮಂದಿನ ಕಡಿದು ಹಾಕಿ ಬಿಡುತ್ತಾನ. ಇಲ್ಲ, ಈ ವಿಷಯ ಅವನಿಗೆ ಗೊತ್ತಾಗಬಾರ್ದು. ನಾ ಮಾಡಿದ ತಪ್ಪಿಗೆ ಆ ಹೆಣ್ಣು ಮಗಳ ತಕ್ಕೋಗಿ ನಾಡ ಕ್ಷಮೆ ಕೇಳಬೇಕು. ದನ್ಯಾರ ಅವ್ವಾರ ದನ್ಯಾರ ಇಲ್ಲನ್ರಿ? ಗೌಡ್ರು ಮನ್ಯಾಗಿಲ್ಲ, ಹೊರಗೆ ಹೋಗ್ಯಾರ. ಮಂಜವ್ವ ಏನಾಯ್ತ್ರಿ? ನೋಡಪ್ಪ, ನೀನ್ ಹೆಂಡತಿನ ಕರ್ಕೊಂಡ ಮನಿಗೆ ಹೋಗ್. ನಮ್ಮಲ್ಲಿ ದಗದನು ಬೇಡ ಅಂದ್ರ ದಗದ ಎಲ್ಲಾ ಮುಗ್ದೈತಿ. ಅದಕ್ಕ ಇನ್ನ ದಗದಕ್ಕ ನಮ್ಮಲ್ಲಿ ಬರ್ಬೇಡಪ್ಪ. ನಾಳೆ ಹಿಡ್ದ ಕೆಲ್ಸಕ್ಕೆ ಬರೋದು ಬ್ಯಾಡ್ರಿ ಇವ ನಾವು. ನೋಡ್ಲಕ್ಕಪ್ಪ, ನೀನ್ ಸಿಟ್ಟು ತಿಳ್ಕೊಬೇಡ. ಕೆಲಸ ಆಗೈತೆ ಅಂತ ಹೇಳೀನಿ ಅಲ್ಲ. ನಿನ್ನ ಹೆಂಡತಿನ ಕರ್ಕೊಂಡ ಸುಖದೇನು ಬಾಳೆ ಮಾಡ. ತಂಗಿ, ನೀನು ನೆನಪೈತಿಲ್ಲವ? ಹಾಂ, ನೆನಪೈತ್ರಿ. ನಿನಗೆ ಏನೇ ಕೊಳಂಬಿದ್ರು ನನ್ನ ಹತ್ರ ಬಂದು ಕೇಳು, ನಾನು ನಿನಗೆ ಕೊಟ್ಟು ನಡೆಸ್ತೀನಿ. ಆಯ್ತ್ರಿ ವಾರ. ಆಯ್ತಿಲ್ಲ? ನೋಡಪ್ಪ, ನೀನು ಆಳಂತ ತಿಳ್ಕೊಂಡಿದ್ದಿಲ್ಲ, ಮನೆ ಮಗ ಅಂತ ತಿಳ್ಕೊಂಡ ನಾನು ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ. ಆದರೆ ಈಗ ಹೊರಗೆ ಹಾಕ್ತಾರಂತ ಸಿಟ್ಟು ತಿಳ್ಕೊಬೇಡಪ್ಪ, ಆಯ್ತಾ? ಅವ್ವಾರ ನಾವು ನಡ್ರಿ ಬರ್ರಿ. ಸಮಾಧಾನ ಮಾಡ್ಕೊ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗೈತಿಲ್ಲ, ಆದರೆ 2 ಪಟ್ಟು ನನ್ನ ಮನಸ್ಸಿಗೆ ನೋವಾಗೈತಿ. ಯಾಕಂದ್ರೆ ಅನ್ಯಾಯವಾಗಿ ಒಬ್ಬ ಆಳ ಮಗನ ಜೀವನ ನನ್ನಿಂದ ಹಾಳಾಯ್ತಿಲ್ಲ ಅಂತ ನನ್ನ ಮನಸ್ಸ ಮರಗಾಕತೈತಿ. ಅದಕ್ಕಂತ ಬಲ್ಲವ್ರು ಹೇಳಿಲ್ಲೇನು, ಮನುಷ್ಯ ನಡಿವಾಗಿ ಎಡವಿದ್ರೆ ದೇಹಕ್ಕೆ ಪೆಟ್ಟ, ನುಡಿ ಒಳಗೆ ಎಡವಿದ್ರೆ ಮನಸ್ಸಿಗೆ ಪೆಟ್ಟ ಅಂತ. ಆ ನೋವು ನನಗಾಗೈತಿ, ಅರಿವು ನನಗೆ ಅರಿವುಂಟಾಗೈತಿ. ನೋಡು, ನೀನು ಈ ಮಣಿತಾಣದ ಮರ್ಯಾದೆ, ನನ್ನ ಗೌರವ ಎರಡೂ ಉಳಿಸ್ಕೊಂಡು ಬಿಟ್ಟು. ಅದಕ್ಕೋಸ್ಕರ ನಾನಿನ್ನಲ್ಲಿ ಕ್ಷಮೆ ಕೇಳುವಟ್ಟ ಅರ್ಹತನಲ್ಲ. ಸಾಧ್ಯವಾದ್ರೆ ಈ ನಿನ್ನ ಗಂಡನ ಕ್ಷಮಿಸಿಬಿಡು. ಬ್ಯಾಡ್ರಿ, ಹಂಗೆಲ್ಲ ಕೈ ಮುಗಿಬಾರ್ದ್ರಿ. ಅಲ್ರಿ, ಕೆಟ್ಟದ ಕೆಲಸ ಮಾಡೇನ ತರು ಆಗೈತೆಲ್ಲ, ಅಷ್ಟು ಸಾಕ್ರಿ. ಇನ್ನು ಮೇಲಾದರೂ ಇಂಥ ಕೆಲ್ಸಕ್ಕೆ ಕೈ ಓಡಬೇಡ್ರಿ, ಇಂಥ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ಇದು ನಮ್ಮ ಮಣಿತನ ಪ್ರಶ್ನೆ. ನಮ್ಮ ಮಾವನವರು ಈ ಊರಿಗೆ ನ್ಯಾಯ ಹೇಳೋರು, ಅಂಥವ್ರ ಮಗ ನೀವು. ನಿಮಗೆ ಕೈ ಮುಗಿದು ನಾ ಬೇಡ್ಕೊತೀನಿ. ಇಂಥ ಕೆಲಸ ಯಾವಾಗೂ ಮಾಡಬೇಡ್ರಿ.